ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾನು ವೇಣುಗೋಪಾಲ ಸ್ವಾಮಿ ದೇವಾಲಯದ ಅರ್ಚಕ ವೈ.ಎನ್. ದಾಶರಥಿ. ಈ ದೇವಾಲಯದಲ್ಲಿ ವರ್ಷ ಮಾಘ ಮಾಸದಲ್ಲಿ ಸಪ್ತದಿನ ಸಂಕಲ್ಪಿತವಾಗಿ ಬ್ರಹ್ಮರಥೋತ್ಸವ ನಡೆಬರ್ತಾ ಇದೆ. ಇನ್ನು 3 ದಿನ ಕಾರ್ಯಕ್ರಮಗಳಿರುತ್ತೆ. ಇವತ್ತು ಬ್ರಹ್ಮರಥೋತ್ಸವ ಸಾಂಗವಾಗಿ ನಡೆದಿದೆ. ಬ್ರಹ್ಮರಥದಲ್ಲಿ ಬ್ರಹ್ಮನೇ ಸಾರಥಿಯಾಗಿ ಭಗವಂತನನ್ನು ಈ ಪಟ್ಟಣದಲ್ಲಿ ಕರ್ಕೊಂಡು ಬರ್ತಾನೆ. ಅದನ್ನೇ ಬ್ರಹ್ಮರಥೋತ್ಸವ ಅಂತಕ್ಕಂಥದ್ದು. ರಥದಲ್ಲಿ ಶ್ರೀಕೃಷ್ಣನನ್ನು ನೋಡಿದರೆ ಇನ್ನೊಂದು ಜನ್ಮ ಇಲ್ಲ ಅಂತ, ರಥಸ್ಥಂ ಕೇಶವಂ ದೃಷ್ಟ್ವಾ ಪುನರ್ಜನ್ಮ ನ ವಿದ್ಯತೆ ಅಂತ ಹೇಳಿ. ಹಾಗಾಗಿ ಎಲ್ಲ ಭಕ್ತ ಮಹಾಶಯರು, ಪಟ್ಟಣದಲ್ಲಿರ್ತಕ್ಕಂಥ ಎಲ್ಲ ಭಕ್ತರು ಬಂದು ಸ್ವಾಮಿಯನ್ನು ಸೇವಿಸಿ ಕೃತಾರ್ಥರಾಗ್ತಾರೆ. ಹರಿ ಓಂ. ಶಿಡ್ಲಘಟ್ಟ ದೇವರು ಹಿಂದೆ ಮುಂದಾಯಿತು ಅನ್ನುವಂತಹ ಒಂದು ಪ್ರತೀತಿ ಇದೆ. ದೇವರು ಯಾರಪ್ಪ ಅಂದರೆ ನಮ್ಮ ಚಿಮ್ಮಿ ಗೋಪಾಲ, ಚಿಕ್ಕ ಗೋಪಾಲ ಕೃಷ್ಣ ವೇಣುಗೋಪಾಲ. ಮೊದಲು ಬಹಳ ದೊಡ್ಡದಾದ ರಥ ಇತ್ತಂತೆ. ರಥದ ಬೀದಿಲಿ ಕೊನೆಗೆ ಹೋಗಿ ಅಲ್ಲಿ ತಿರ್ಕೊಳ್ಳೋಕ್ಕಾಗ್ದಿರ ದೇವರನ್ನೇ ಹಿಂದಕ್ಕೆ ತಿರುಗಿಸ್ಬಿಟ್ಟು ಆಮೇಲೆ ಹಿಂದಿನಿಂದ ಹಗ್ಗ ಕಟ್ಕೊಂಡು ರಥವನ್ನು ತೆಗೆದುಕೊಂಡ್ಬರ್ತಾ ಇದ್ದಿರಂತೆ. ಹಾಗಾಗಿ ಎಲ್ಲ ಒಂದು ರೀತಿಯಲ್ಲಿ ತಮಾಷೆಯಾಗಿ ಶಿಡ್ಲಘಟ್ಟ ದೇವರು ಹಿಂದೆ ಮುಂದಾಯಿತು ಅಂಥೇಳಿ ಒಂದು ನಾಣ್ಣುಡಿಯನ್ನು ಬಳಸ್ತಾರೆ. ಇದು ಶಿಡ್ಲಘಟ್ಟದ ಇತಿಹಾಸ. ಇದು ಬಹಳ ಪ್ರಸಿದ್ಧಿ, ಕರ್ನಾಟಕದಲ್ಲೇ ಪ್ರಸಿದ್ಧಿ. ರಾಜ್ಕುಮಾರ್ ಕೂಡ ದೂರದ ಬೆಟ್ಟದಲ್ಲಿ ಶಿಡ್ಲಘಟ್ಟ ದೇವರು ಹಿಂದೆ ಮುಂದಾಯಿತು ಅನ್ನೋ ಮಾತನ್ನು ಹೇಳಿದ್ದಾರೆ.